7ನೇ ತರಗತಿ ಸಿರಿಗನ್ನಡ ಪಠ್ಯಪುಸ್ತಕದ ಪೂರಕ ಪಾಠ ಗೊಂಬೆ ಕಲಿಸುವ ನೀತಿ. ಕೃತಿಕಾರರ ಪರಿಚಯ. ಕವಿ ಚಿ. ಉದಯಶಂಕರ. ಜನನ 18 ಫೆಬ್ರವರಿ 1934. ಜನ್ಮಸ್ಥಳ ಹೊಳೆನರಸೀಪುರ. ವೃತ್ತಿ ಗೀತರಚನೆಕಾರ, ಬರಹಗಾರ, ನಟ. ಬಿರುದು ಸಾಹಿತ್ಯ ರತ್ನ. ಪ್ರಶಸ್ತಿಗಳು: ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿ 4, ಸಂಭಾಷಣೆಗಾಗಿ, ಚಿತ್ರಕಥೆಗಾಗಿ 2, ಒಟ್ಟು ಹಾಡುಗಳು 4000ಕ್ಕೂ ಅಧಿಕ ಗಿನ್ನಿಸ್ ದಾಖಲೆ ಮಾಡಿದ್ದಾರೆ. ಸಾಹಿತ್ಯ ನೀಡಿದ ಮೊದಲ ಚಿತ್ರ ಸಂತ ತುಕಾರಾಮ್ 1963ರಲ್ಲಿ. ಪೂರ್ಣ ಹೆಸರು ಚಿಟ್ಟನಹಳ್ಳಿ ಸದಾಶಿವಯ್ಯ ಉದಯಶಂಕರ. ಮರಣ 3 ಜುಲೈ 1993. ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. 1. ಜೀವನದಲ್ಲಿ ಸೋತವರಿಗೆ ಗೊಂಬೆಯು ಕೊಡುವ ಧೈರ್ಯವೇನು? ಜೀವನದಲ್ಲಿ ಎಷ್ಟೇ ಏಳುಬೀಳುಗಳು ಬಂದರೂ ಸೋಲದೆ, ತಲೆಬಾಗದೆ, ನಗುನಗುತ್ತಾ ಇರಬೇಕು ಎಂದು ಗೊಂಬೆಯು ಜೀವನದಲ್ಲಿ ಸೋತವರಿಗೆ ಧೈರ್ಯ ಕೊಡುತ್ತದೆ. 2. ಗೊಂಬೆಯು ಹೇಗೆ ತೂಗುತ್ತಿರುತ್ತದೆ? ಕಷ್ಟವೇ ಇರಲಿ, ಸುಖವೇ ಇರಲಿ ಅಳುಕದೆ ಹಾಡಿ ತೂಗುತ್ತಿರುತ್ತದೆ. 3. ತಾವು ಕಷ್ಟಪಟ್ಟರೂ ಲೋಕಕ್ಕೆ ಉಪಕಾರ ಮಾಡುವ 3 ಸಂಗತಿಗಳು ಯಾವುವು? ಮೈಯನ್ನು ಹಿಂಡಿ ಸಿಹಿ ಕೊಡುವ ಕಬ್ಬು, ತೇಗುತ್ತಿದ್ದರೂ ಪರಿಮಳ ನೀಡುವ ಗಂಧ ಮತ್ತು ತಾನೇ ಉರಿದು ಮನೆಗೆ ಬೆಳಕು ಕೊಡುವ ದೀಪ. ಇವು ತಾವು ಕಷ್ಟಪಟ್ಟರೂ ಲೋಕಕ್ಕೆ ಉಪಕಾರ ಮಾಡುತ್ತವೆ. 4. ಗೊಂಬೆಯು ನಿಶ್ಚಲವಾಗುವುದು ಯಾವಾಗ? ಆಡಿಸುವಾತ ಅಂದರೆ ಜೀವ ತುಂಬಿದ ದೇವರ ಕೈ ಸೋತಾಗ ಗೊಂಬೆಯು ನಿಶ್ಚಲವಾಗುವುದು. 5. ಗೊಂಬೆಯು ಹೇಳುವ ನೀತಿಯ ಸಾರಾಂಶವೇನು? ಜೀವನದಲ್ಲಿ ಎಷ್ಟೇ ಎಡರು ತೊಡರುಗಳು, ಬಡತನ ಸಿರಿತನ ಬಂದರೂ ಅಳುಕದೆ, ಅಂಜದೆ, ತನ್ನ ಕಷ್ಟಗಳನ್ನು ನುಂಗಿ ಇತರರಿಗೆ ಒಳ್ಳೆಯದಾಗುವಂತೆ ಗೊಂಬೆ ತೋರಿಸಿಕೊಡುತ್ತದೆ. Thank you for the watching. Subscribe my channel Paಠ್ಯ ಪುಸ್ತಕ.